ಡೇ 4 ಮೊನ್ನೆ ತೋಟಕ್ಕೆ ಹೋದಾಗ ಕೆಲವೊಂದು ಸಿಲ್ವರ್ ಮರಗಳು ಒಣಗ್ತಾ ಇರೋದು ಕಾಣಿಸ್ತಾ ಇತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಲಾಸ್ಟ್ ಇಯರ್ ಕಪಾತ್ ಮಾಡಿಸಿದ್ವಿ. ಈ ಇಯರ್ ಸ್ವಲ್ಪ ಕೆಲವೊಂದು ಮರಗಳು ಒಣಗ್ತಾ ಇತ್ತು. ಮತ್ತು ಯಾವ ಸಿಲ್ವರಲ್ಲಿ ಮೆಣಸಿನ ಬೆಳೆ ಇರಲ್ಲ ಅದನ್ನು ಕೊಡೋದು ಇದು ರೈಟ್ ಟೈಮ್ ಅಂತ ಅನ್ನಿಸ್ತು. ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾವು ಇದಕ್ಕೆ ಕಾಫಿ ಪ್ಲ್ಯಾಂಟೇಷನ್ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಕೊಡೋದು ಬೆಟರ್ ಅಂದ್ಬಿಟ್ಟು ನಮ್ಮೂರವ್ರಿಗೇ ಹೇಳಿದ್ವಿ. ಅವ್ರು ಬಂದು ನೀಟಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡ್ರು. ಮತ್ತು ನಾವಿಲ್ಲಿ ಕೊಡ್ತಾ ಇರೋದು ಕೆ ಜಿಗೆ 7 ರೂಪಾಯಿ, ಅಂದರೆ ಪೀಸ್ ಲೆಕ್ಕದಲ್ಲಿ ಕೊಡ್ತಾಯಿದ್ದೀವಿ. ನಿಮ್ಮ ಸೈಡೆಲ್ಲ ಯಾವ ರೈಟ್ ಇದೆ ಕಮೆಂಟ್ ಮಾಡಿ ಗೊತ್ತಿರೋರಿದ್ದರೆ. ಅದಾದಮೇಲೆ ಸಂಜೆ ಆಯ್ತಿದ್ದಂಗೆ ನಮ್ಮ ಅಜ್ಜಿ ಊರಲ್ಲಿ ಗಣೇಶ ಬಿಡೋದಿತ್ತು. ಹಾಗಾಗಿ ಅಲ್ಲೋದ್ವಿ. ಅಲ್ಲಿ ಆರ್ಕೆಸ್ಟ್ರಾ ಮತ್ತು ಡೊಳ್ಳು ಕುಣಿತ, ಅದ್ದೂರಿ ಆದಂಥ ಗಣೇಶ ಮೆರವಣಿಗೆ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ನೋಡ್ದಂಗೆ ನಮ್ಮೂರಿನ ಸರೌಂಡಿಂಗಲ್ಲಿ ತುಂಬ ಅದ್ದೂರಿಯಾಗಿ ಮಾಡುವಂತಹ ಒಂದು ಒಳ್ಳೆ ಫೆಸ್ಟಿವಲ್ ಥರ ಮಾಡ್ತಾರೆ. ನಮ್ಮ ಬನ್ನೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಅಲ್ಲಿನ ಜನ ಎಲ್ಲ ಸೇರಿಕೊಂಡು ಟ್ಯಾಕ್ಟ್ರಿಲಿ ರ್ಯಾಲಿ ಮಾಡ್ಕೊಂಡು ಹೋದರು. ರ್ಯಾಲಿ ಮಾಡ್ಕೊಂಡೋಗಿ ಅದೇ ಊರಿನ ಕೆರೆಗೆ ಗಣೇಶನ ತಗೊಂಡೋಗಿ ವಿಸರ್ಜನೆ ಮಾಡ್ತಾರೆ. ಮತ್ತು ಅಲ್ಲಿ ಬಂದವ್ರಿಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಾಯಿತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟು ಆಲ್.